ಚಂದನವನದಲ್ಲಿ ಪ್ರತಿ ವಾರದಂತೆ ಈ ಬಾರಿ 2 ಸಿನಿಮಾಗಳು ತೆರೆಗೆ ಬಂದಿವೆ. ಈ ಕುರಿತು ಒಂದು ವರದಿ. ಚಂದನವನದಲ್ಲಿ ಇಂದು 2 ಸಿನಿಮಾಗಳು ತೆರೆಕಂಡಿವೆ. ರಂಗಸ್ವಾಮಿ ಕಪನಿಪಾಳ್ಯ ನಿರ್ದೇಶನದ ಸಿನಿಮಾ ಸರ್ವಂತರ್ಯಾಮಿ ಬಿಡುಗಡೆಯಾಗಿದೆ. ಇಂದಿನ ಯುವಜನತೆ ಮೊಬೈಲ್ ಫೋನ್ಗೆ ಹೇಗೆ ದಾಸರಾಗುತ್ತಿದ್ದಾರೆ ಮತ್ತು ಇದರಿಂದ ಅವರು ದೈನಂದಿನ ಜೀವನ, ಸಂಬಂಧಗಳ ಮೇಲೆ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ಎಂತಹ ದುಷ್ಪರಿಣಾಮಗಳು ಉಂಟಾಗುತ್ತಿವೆ ಎಂಬುದನ್ನು ಈ ಚಿತ್ರ ಬಿಂಬಿಸುತ್ತದೆ. ಇದರ ಜೊತೆಗೆ ಸುಂದರವಾದ ಪ್ರೇಮಕಥೆ ಮತ್ತು ಆಳವಾದ ತಂದೆ ಮಗನ ಭಾವನಾತ್ಮಕ ಸಂಬಂಧವನ್ನು ಈ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ತೋರಿಸಲಾಗಿದೆ. ರಾಜಾರಾಮ್ ರಾಜೇಂದ್ರನ್ ನಿರ್ದೇಶನದ ಸಿನಿಮಾ ಫಾದರ್ಸ್ ಡೇ ಬಿಡುಗಡೆಯಾಗಿದೆ. ಚಿತ್ರದ ಕಥೆಯು ಇಬ್ಬರು ಬೈಕರ್ಗಳ ಸುತ್ತುತ್ತದೆ. ಅವರು ಒಟ್ಟಿಗೆ ಪ್ರಯಾಣ ಆರಂಭಿಸುತ್ತಾರೆ. ಇಡೀ ಸಿನಿಮಾದ ಕಥೆ ಕೇವಲ ಒಂದೇ ದಿನದಲ್ಲಿ ನಡೆಯುತ್ತದೆ. ಗ್ರಾಮೀಣ ಕರ್ನಾಟಕದ ಸುಂದರ ದೃಶ್ಯಗಳ ಮೂಲಕ ಸಾಗುವ ಈ ರೋಡ್ ಟ್ರಿಪ್ ಸಿನಿಮಾ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುತ್ತದೆ. ಅಜಿತ್ ಹಂದೆ, ಹರ್ಷಿಲ್ ಕೌಶಿಕ್, ಸಾಮ್ರಾಜ್ಞಿ ರಾಜನ್, ಆಲೋಕೆ, ಕ್ಷೇಮಾ ಶೆಟ್ಟಿ ಮುಂತಾದವರು ನಟಿಸಿದ್ದಾರೆ.